ಮಧ್ಯಾಹ್ನ ಒಂದೇನು ಎರಡೇನು ಮೂರೇನು ನಾಲ್ಕೇನು ಅವ ಬಂದಾಗೆ ಕರ್ಕೊಂಡು ಉಣ್ತಿದ್ರು. ಅಂತ ನಿಷ್ಠಾವಂತ ಸಾಧಕರಾಗಿನ ಶಿವಯೋಗ ಸಾಧಕರು. ಅದಕ್ಕೆ ಲಿಂಗಾಂಗಿ ಆದವರು ಏನ್ ಮಾಡಬಾರ್ದು? ಗುರುಲಿಂಗ ಜಂಗಮ ಪ್ರಸಾದವನ್ನಲ್ಲದೆ ಬೇರೆ ಏನನ್ನು ಸ್ವೀಕರಿಸಬಾರದು. ಲಿಂಗಕ್ಕೆ ಮನವನ್ನರ್ಪಿಸಬೇಕು. ಅಂದ್ರೆ ನಿಮ್ಗ ಏನಾಗ್ತಿರ್ತದಪ್ಪ ಅಂತಂದ್ರೆ, ವಿಷಯ ಭೋಗಗಳು ಬರ್ತಿರ್ತಾವಿಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಬಂದಾಗ ಅವುಗಳಿಗೆ ಏನಂತ ಮಾಡ್ಬೇಕು ನೀವು? ಮೊದಲ ಏನಾರ ನಿಮ್ಗೆ ತಿನ್ಲಕ್ ಮುಂದೊಂದು ಏನಾರ ತಂದಿಟ್ರಪ್ಪ, ಅವಾಗ ನೀವೇನ್ ಮಾಡ್ಬೇಕು? ಅದನ್ನ ಪರಮಾತ್ಮ ಇದು ನಿನ್ನ ಪ್ರಸಾದಪ್ಪ ಅಂತ ಹೇಳಿ ಸ್ವೀಕಾರ ಮಾಡ್ಬೇಕು. ಹೌದಲ್ರಿ? ನೆನೆಸ್ಬೇಕು. ಪರಮಾತ್ಮಗೆ ನೆನೆಸಿ ಸ್ವೀಕಾರ ಮಾಡಬೇಕು. ಶಬ್ದ ಸ್ಪರ್ಶ ರೂಪ ರಸ ಗಂಧ ಏನೇನು ಬಂದರೂ ಸಹಿತ ಯಾವನೋ ಬಂದು ಚಪ್ಪಾಳೆ ತಟ್ಟಿದನಂತಂದ್ರೆ ಅವಾಗ ನೀವೇನನ್ಬೇಕು? ಚಪ್ಪಾಳೆ ತಟ್ಟಿದ, ಭಾರಿ ಖುಷಿ ಪಟ್ಟ ನೀವು ಹೇಳಿದ ಮಾತಿಗೆ, ಅವಾಗ ಏನನ್ಬೇಕು? ಅವ ಖುಷಿಯಾಗಿ ತನ್ನ ಸಂತೋಷವನ್ನ ವ್ಯಕ್ತಪಡಿಸಿದಾಗ ಏನನ್ಬೇಕು? ಅವಾಗ ನಾ ಭಾರಿ ಶಾಣೆ ಅದೀನಿ, ನಾ ಭಾಳ ಚಲೋ ಅದೀನಿ, ನನ್ನ ಮಾತ್ಲಿಂತೆ ಇವೆಲ್ಲ ಅದು ಅಂತ. ಆ ಮಾತು ಯಾರ ಮಾತವು? ಶಿವನ ಮಾತು. ಪರಮಾತ್ಮ ಇದು ನಿನ್ನ ಪ್ರಸಾದಪ್ಪ ಅನ್ಬೇಕು. ಯಾವನ ಒಬ್ಬ ಸಿಟ್ಟಿಗೆ ಮೆಟ್ಟ ತಗೊಂಡು ಬಂದ್ಬಿಟ್ನಪ್ಪ, ಅವಾಗನು ಪರಮಾತ್ಮ ಇದು ನಿನ್ನ ಪ್ರಸಾದಪ್ಪ ಅಷ್ಟೇ. ಬರೀ ಚಪ್ಪಾಳೆ ಒಂದೇ ಬೇಕು, ಚಪ್ಪಲಿವಲ್ಲ ಅಂದ್ರೆ ಎರಡನ್ನ ಸಮಾನವಾಗಿ ಸ್ವೀಕಾರ ಮಾಡಿದ್ದಕ್ಕೆ ಸ್ಥಿತಪ್ರಜ್ಞಾ ಅಂತಾರೆ. ಸಮಾನವಾಗಿ ಸ್ವೀಕಾರ ಮಾಡೋವನಿಗೆ ಸ್ಥಿತಪ್ರಜ್ಞಾ ಅಂತಾರೆ. ಸ್ಥಿತಪ್ರಜ್ಞೆ ಇದ್ದದ್ದು ಶರಣನ ಲಕ್ಷಣ. ಸ್ಥಿತಪ್ರಜ್ಞೆ ಇರೋದು ಶರಣರ ಲಕ್ಷಣ. ಸ್ಥಿತಪ್ರಜ್ಞೆ ಇದ್ದಾಗ ಯಾವುದು ಬಂದನ್ನು ಸ್ವೀಕಾರ ಮಾಡಬೇಕು. ಚಲೋದಾಟೆ ಸ್ವೀಕಾರ ಮಾಡಿ, ಕೆಟ್ಟದ್ದು ಬಂದಾಗ ವಲ್ಲ, ಪೊಲೀಸು ಕೇಸು ಕ್ರಮ ಕೋರ್ಟು ಅಂತ ಓಡಾಡಿದ್ರೆ ಅದು ಸ್ಥಿತಪ್ರಜ್ಞೆಯ ಲಕ್ಷಣನೇ ಅಲ್ಲವು. ಅವಲಕ್ಷಣ ಶರಣರ ಲಕ್ಷಣ, ಸಲ್ಲಕ್ಷಣ ಶರಣರ ಲಕ್ಷಣ ಅಲ್ಲ. ಮನೆಗೆ ಒಂದು ನಾಯಿ ಸಾಕಿದ್ರ ಲಕ್ಷಣ ಅಲ್ಲ ಅಂತಾರ, ಬೆಕ್ಕು ಸಾಕಿದ್ರ ಲಕ್ಷಣ ಅಲ್ಲ ಅಂತಾರ. ಅವೆಲ್ಲ ತನ್ನಗೆ ಬೇಕಾದ ಅನುಕೂಲಕ್ಕೆ ಬೇಕಾದ ಇಟ್ಕೋಬೇಕು, ಬೇಡ ಅದು ತೆಗಿಬೇಕು ಅಂತೇನದ. ಅದೆಲ್ಲ ನ್ಯಾಚುರಲ್ ಆಗಿ ಯಾವ್ದೇವಾಗ ಹೆಂಗದ ಹಂಗೆ ನಡಿಬೇಕದು. ಏನು ಬರ್ತದೋ ಬಂದಂಗೆ ಸ್ವೀಕಾರ ಮಾಡ್ಕೊತ ಹೋಗ್ಬೇಕು. ಅದಕ್ಕೆ ಶರಣ ಅಂತಾರೆ. ಅದಕ್ಕೆ ಜಂಗಮಕ್ಕೆ ಧನವನ್ನು ಅರ್ಪಿಸ್ಬೇಕಂದ್ರೆ ತನ್ನ ಸಮಯ, ತನ್ನ ಜ್ಞಾನ ಎಲ್ಲವನ್ನ ಬಳಸಿ ತನ್ನ ಸ್ವರೂಪದ ಸಾಧನೆ ಮಾಡಬೇಕು. ತನ್ನ ನಿಜ ಸ್ವರೂಪದ ಸಾಧನೆ ಮಾಡಿದರೆ ತನ್ನ ಕಾರಣ ಶರೀರನೇ ಪ್ರಸಾದಕಾಯ ಆಗ್ತದೆ. ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ. ಇದೇ ಮತ. ಕಾರಣ ಶರೀರ ಪ್ರಸಾದಕಾಯ ಆಗ್ಬೇಕು ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ. ಅದು ಬಿಟ್ಟು ನಾನು ನಾನೇ, ನೀನೇ, ನಿನ್ನ ಮನಸ್ಸಿಗೆ ಬಂದದ್ದು ನೀ ಮಾಡು, ನನ್ನ ಮನಸ್ಸಿಗೆ ಬಂದದ್ದು ನಾ ಮಾಡ್ತೀನಿ ಅಂತಂದ್ರ ಹೆಂಗಾತು? ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ. ಏನ್ ಮಾಡ್ತೀರಿ? ಕಾರಣ ಶರೀರ ಪ್ರಸಾದ ಕಾಯ ಮಾಡ್ಕೊಳ್ಳೋದು ಗೊತ್ತಾಯ್ತಾ? ನಾನು ಬ್ರಹ್ಮ,
ಎಲ್ಲವೂ ಬ್ರಹ್ಮ. ಶಿವೋಹಂ, ನಾನು ಶಿವ, ಎಲ್ಲದು ಶಿವ ಸ್ವರೂಪ ಅಂತ ತಿಳ್ಕೊಂಡ್ರೆ ನಿಮ್ಮ ಕಾರಣ ಶರೀರ ಪ್ರಸಾದಕಾಯ. ನಾನು ಶಿವ ಅಲ್ಲ ಅಂತೇಳಿ ಜೀವ ಅಂತ ತಿಳ್ಕೊಂಡು ಉಳಿದ ಎಲ್ಲ ಜೀವರುಗಳು ಅಂತ ತಿಳ್ಕೊಂಡು 84 ಲಕ್ಷ ಜೀವರಾಶಿಗಳನ್ನು 84 ಲಕ್ಷ ತುಕುಡಿಗಳಾಗಿ ಖಂಡವಾಗಿ ನೋಡಿದರೆ ಅದು ಎಂಥ ಕಾಯದ ಲಕ್ಷಣ? ಪದಾರ್ಥ ಕಾರಣ ಶರೀರದ ಲಕ್ಷಣ. ಪದಾರ್ಥ ಕಾರಣ ಶರೀರದ ಲಕ್ಷಣ. ಪ್ರಸಾದ ಕಾರಣ ಶರೀರದ ಲಕ್ಷಣ ಅಖಂಡ ಭಾವ. ಸತ್ಯ ಬಿಡಿಸಿ ಹೇಳಕತ್ತೀನಿ ಈಗ ನಾನು. ಕಾರಣ ಶರೀರದೊಳಗ ಅಖಂಡ ಭಾವ, ಒಂದೇ ಒಂದು ಪರಮಾತ್ಮ. ನಾನು ನೀನನ್ನೋದು ಇಲ್ಲೇ ಇಲ್ಲ, ಗುರು ಶಿಷ್ಯ ಇಲ್ಲ, ಭಕ್ತ ಭಗವಂತ ಇಲ್ಲ. ಒಂದೇ ಒಂದು ಆತ್ಮ ಚೈತನ್ಯ ಅಥವಾ ಪರಮಾತ್ಮ ಚೈತನ್ಯವನ್ನ ಅನುಸಂಧಾನ ಮಾಡಿದರೆ ಅದು ಎಂಥದ್ದು? ಕಾರಣ ಶರೀರ, ಪ್ರಸಾದ ಕಾರಣ ಶರೀರ, ಪ್ರಸಾದ ಕಾಯ. ಮತ್ತೆ ಪದಾರ್ಥ ಸೂಕ್ಷ್ಮ ಶರೀರ ಅಂತಂದ್ರೆ ವಿಷಯಗಳ ಬೆನ್ನತ್ತಿ ಹೋಗಿ ಅವೆಲ್ಲ ನಾನೇ ಸಂಪಾದಿಸಿನಿ, ನನ್ನ ಭೋಗ ಅಂತಂದ್ರೆ ಅದೆಲ್ಲ ಏನಾಯ್ತು? ನಾನು ನನ್ನದ ಅಂತೇಳಿ ಏನು ಭೋಗಿಸ್ತೀವಲ್ಲ, ಅದೆಂಥ ಸೂಕ್ಷ್ಮ ಶರೀರ? ಪದಾರ್ಥ ಸೂಕ್ಷ್ಮ ಶರೀರ. ನಾನು ನನ್ನದು ಅನ್ನಂತ ಭಾವ ಬಿಟ್ಟು ನೀನು ನಿನ್ನದು ಅನ್ನಂತ ಭಾವ ಪರಮಾತ್ಮನಿಗೆ ಸಮರ್ಪಿಸಿ ಮಾಡುವಂಥದ್ದು ಏನದ ಎಲ್ಲ ನಿಂದಪ್ಪ. ಮುಂಜಾನೆ ಎದ್ದೆ ಅಂತಂದ್ರೆ ನೀ ಅದಿ ಅಂತ ಎದ್ದೇನೆ, ನನ್ನೊಳಗೆ ನೀ ಅದಿ ಅಂತ ಎದ್ದೇನೆ. ಒಂದು ಹೆಜ್ಜೆ ಇಟ್ಟಿನಿ ಅಂತಂದ್ರ ನೀ ಅದಿ ಅಂತ ನಾ ಎದ್ದು ನಿಂತೀನಿ, ನಾ ಒಂದು ಹೆಜ್ಜೆ ಇಟ್ಟಿನಿ. ಕಣ್ಣು ಕಾಣಿಸ್ಬೇಕತ್ತದಂದ್ರ ಒಳಗೆ ನೀ ಅದಿ ಅಂತ ಕಾಣ್ಲಿಕ್ಕತ್ತದ, ಕಿವಿ ಕೇಳಿಸ್ತದ ಒಳಗೆ ನೀ ಅದಿ ಅಂತ ಕೇಳಿಸ್ಬೇಕತ್ತದ. ಏನೇ ಕೆಲಸ ಮಾಡ್ಲಿಕ್ಕತ್ತೀವಿ ಒಳಗೆ ನೀ ಅದಿ ಅಂತ ಮಾಡ್ಲಿಕ್ಕತ್ತೀವಿ. ಈ ರೀತಿ ಅವನ ಕಡೆ ಲಕ್ಷ್ಯ ಕೊಟ್ಟು ಆತ್ಮದಿಂದ ಇದೆಲ್ಲ ನಡೆದೋದಂತ ನೀವು ತಿಳ್ಕೊಂಡ್ರಿ ಅಂತಂದ್ರೆ ನಿಮ್ಮ ಸೂಕ್ಷ್ಮ ಶರೀರ ಏನಾಯ್ತು? ಪ್ರಸಾದ ಸೂಕ್ಷ್ಮ ಶರೀರ ಆಗ್ತದೆ. ಪರಮಾತ್ಮನ ಪ್ರಜ್ಞೆ ಒಳಗಿದ್ದು ನೀವು ಏನಾರೇ ಮಾಡಿ ಪರಮಾತ್ಮನನ್ನು ಮರೆತು ನಮ್ಲಿಂದ ಎಲ್ಲ ನಡೆದದ, ಇದೆಲ್ಲ ನಾನೇ ಮಾಡೀನಿ, ನಾನೇ ಕಟ್ಕೊಂಡಿನಿ, ನಾನೇ ಕಟ್ಟಿನಿ, ನಾನೇ ತಂದಿನಿ, ನಾನೇ ಬಂದಿನಿ, ಇದೆಲ್ಲ ನಂದು ಅಂದ್ರಿ ಅಂತಂದ್ರ ಅದೆಂತ ಸೂಕ್ಷ್ಮ ಶರೀರ? ಪದಾರ್ಥ ಸೂಕ್ಷ್ಮ ಶರೀರ. ಪ್ರಸಾದ ಸೂಕ್ಷ್ಮ ಶರೀರ, ಪದಾರ್ಥ ಸೂಕ್ಷ್ಮ ಶರೀರ. ಹಿಂಗೆ ತಿಳ್ಕೋಬೇಕದು. ಮತ್ತು ಪದಾರ್ಥ ಕಾಯ, ಪ್ರಸಾದ ಕಾಯ. ಪದಾರ್ಥ ಕಾಯ ಏನು? ನನ್ನ ಶರೀರ ನಾನು ಕಾಯ್ಕೊಂಡು ಹೋಗ್ಬೇಕು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ ಏನಾದ್ರು ಇಷ್ಟೇ. ಮನಿ ಕೂಳು ತಿಂದು ಮಂದಿದ್ಯಾಕೆ ಮಾಡ್ಲಿ, ಅವ್ರದ್ಯಾಕೆ ಮಾಡ್ಬೇಕು, ಇವ್ರದ್ಯಾಕೆ ಮಾಡ್ಬೇಕಂತ ಏನೇನೋ ಮಾಡಿ ಗುರು ಎದಕ್ಕ, ಜಂಗಮ ಎದಕ್ಕ, ಲಿಂಗ ಎದಕ್ಕ, ರೊಕ್ಕನೇ ದೇವರು, ಹೆಂಡತಿನೇ ಗುರು, ಮಕ್ಕಳೇ ಎಲ್ಲ ಸಾಧು ಸಂತರು ಅಂತ ತಿಳ್ಕೊಂಡು ತನ್ನ ಸಂಸಾರದಾಗ ತಾನು ಮುಳುಗಿರ್ತಾನಲ್ಲ, ಅವನ್ ಎಂತ ಕಾಯ? ಪ್ರಸಾದ ಕಾಯನ, ಪದಾರ್ಥ ಕಾಯನ. ಸ್ವಾರ್ಥದ ಬದುಕು ಮಾಡವ, ಬರೇ ತನ್ನ ಹೆಂಡ್ರ ಮಕ್ಕಳು ನೋಡ್ಕೊಳ್ಳವ. ಪದಾರ್ಥ ಕಾಯ ತನ್ನ ಶರೀರವನ್ನ ಗುರು ಮತ್ತು ಜಂಗಮರಿಗಾಗಿ ಒಂದಿಷ್ಟು ಸೇವಾ, ತಾನಿದ್ದಲ್ಲಿ ಗುರುಗಳಿಗೆ ಕರೆಸ್ಕೋಬೇಕು, ಇಲ್ಲ ಗುರುಗಳಿದ್ದಲ್ಲಿ ತಾನು ಹೋಗ್ಬೇಕು. ತಾನಿದ್ದಲ್ಲಿ ಗುರುಗಳಿಗೆ ಕರೆಸ್ಕೊಂಡ್ರೆ ಜಂಗಮ ಸೇವಾ, ಗುರುಗಳಿದ್ದಲ್ಲಿ ತಾನು ಹೋದ್ನಂತ ಅಂದ್ರೆ ಅದು ಗುರು ಸೇವಾ. ಆ ಸೇವೆಯನ್ನ ಯಾರು ತನಗೆ ಉದ್ಧಾರ ಮಾಡ್ತಾರ, ಯಾರು ತನಗೆ ಸಹಾಯ ಮಾಡ್ತಾರ, ಮತ್ತು ತನ್ನ ಸುತ್ತಮುತ್ತ ಯಾರು ನಿರ್ಗತಿಕರದರ, ದುರ್ಬಲರದರ, ಕಷ್ಟದಾಗ ಅದರ, ಅವರೆಲ್ಲರದು ಒಂದು ಲಕ್ಷ್ಯ ಇಟ್ಟುಕೊಂಡು ಅವರ ಅವಶ್ಯಕತೆಗೆ ತಕ್ಕಂತೆ ತನ್ನ ಕೈಲೇ ಆದಷ್ಟು ಸಹಾಯ ಮಾಡ್ತಿದ್ನಂದ್ರೆ ಅವನು ಪ್ರಸಾದ ಕಾಯ. ಅದಕ್ಕೆ ಸಾಮಾಜಿಕವಾಗಿ ಜವಾಬ್ದಾರಿಯುತವಾಗಿ ಒಬ್ಬರಿಗೊಬ್ಬರು ಊಟ ಮಾಡಿರ, ಊಟ ಆಯ್ತಾ ಅಂತ ಕೇಳ್ತಾರೆ.
ಆ ಊಟ ಆಗ್ಯದೇನಂತ ಕೇಳೋದ್ರಿಂದ ತುಂಬಾ ಜವಾಬ್ದಾರಿಯುತವಾದ ಕೆಲಸದ. ಅಕಸ್ಮಾತ್ ಅವ್ರ ಊಟ ಆಗಿಲ್ಲ ಅಂತಂದ್ರೆ ಅವರಿಗೆ ಕರ್ಕೊಂಡೋಗಿ ಊಟ ಮಾಡಿಸ್ಬೇಕು. ಸುಮ್ಮನೆ ಕಾಟಾಚಾರ ಕೇಳೋದಲ್ಲ. ಊಟ ಆಯ್ತೇನ್ರಿ, ನಾಷ್ಟ ಆಯ್ತೇನ್ರಿ. ಅದಕ್ಕೆ ನನಗೆ ಯಾರು ಕೇಳಿದ್ರಂದ್ರೆ ಊಟ ಆಯ್ತೇನ್ರಿ ಅಂದ್ರೆ ಇನ್ನ ಆಗಿಲ್ಲ ನೋಡ್ರಿ ಅಂತೀನಿ. ಒಬ್ಬ ಮಗನೂ ಆಗಿಲ್ಲ ಅಂದ್ರೆ ಬರ್ರಿ ನಮ್ಮ ಮನೆ ಉಂಡ್ರೆ ನಾವಿಲ್ಲ, ಇನ್ನ ಆಗಿಲ್ಲ ಅನ್ಬೇಕು. ಗೊತ್ತಾಗ್ತದೆ ಅದು ಕೇಳೋದ್ರ ಅರ್ಥ ಏನು. ಇನ್ನ ಆಗಿಲ್ಲ ನೋಡ್ರಿ ಅನ್ಬೇಕು. ಆಗಿಲ್ಲ, ಆಯ್ತು ತಾಯಿ ನಾನೇನ್ ಮಾಡ್ಲಿ, ನಿಂದು ಊಟ ಆಗಿಲ್ಲ ಅಂದ್ರ ಅಂತ ಅಂತಾರ. ಅಟೆ ಎದಕ್ ಕೇಳದಪ್ಪ ನೀನ್ ನಾನು ಊಟದ ತಂಟೆಗೆ ಯಾಕೆ ಬಂದೀನಿ ಅಂತ ಕೇಳ್ತೀನಿ ನಾನು. ಅದು ಸಾಮಾಜಿಕ ಜವಾಬ್ದಾರಿ. ನಾನು ಉಣ್ಲಕತ್ತೀನಿ ಅಂತಂದ್ಮೇಲೆ ಸುತ್ತಮುತ್ತ ಉಣ್ಲಾರ್ದ ಜೀವಿಗಳು ಯಾರು ಇರಬಾರ್ದು. ಎಲ್ಲರೂ ಉಂಡು ಉಳಿದ ಮೇಲೆ ನಾನು ಉಣ್ಬೇಕು. ಅಂಥದ್ದೊಂದು ಜವಾಬ್ದಾರಿ ಅದ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅದ. ಆ ಮಾತಿನೊಳಗ ಅದು ಅರ್ಥ ಕಳ್ಕೊಂಡು ಹೋಗ್ಬಿಟ್ಟದ. ಕಾಟಾಚಾರ ಕೇಳ್ತಾರೆ, ಊಟ ಆಯ್ತೇನು, ನಾಷ್ಟ ಆಯ್ತು, ಇನ್ನ ಆಗಿಲ್ಲ. ಯಾರಿಗೆ ಆಗ್ಯದಂತ ಅನ್ನೇಬೇಡ್ರಿ. ಆಗಿಲ್ಲ ಅಂತ ಹೇಳಿದ್ರೆ ಒಬ್ಬವರೇ ಆಗಿಲ್ಲ ಅಂದ್ರೆ ಬರ್ರಿ ನಮ್ಮ ಮನೆಗೆ ಉಣಾಮು, ಇಲ್ಲಂದ್ರೆ ನಾ ತಂದು ಕೊಡ್ತೀನಿ ಉಣಕತ್ತಿರಿ ಅಂತ ಯಾವ್ರೆ ಅನ್ನೋದನೇನಿಲ್ಲ. ಎಲ್ಲ ಕಳ್ಳನ ಮಕ್ಕಳು ಸುಮ್ಮನೆ ನಾಟಕಕ್ಕೆ ಕೇಳ್ತಾರೆ, ಒಬ್ರಿಗೊಬ್ರು ನಾಟಕ ಮಾಡ್ತಾರೆ. ಅವ್ರು ಅರ್ಥ ಕಳ್ಕೊಂಡ್ರೆ ಮತ್ತಿನ್ನೇನಿಲ್ಲ. ಅದು ಅರ್ಥ ಕಳ್ಕೊಂಡು ಸುಮ್ಮನೆ ಕಾಟಾಚಾರಕ್ಕೊಂದು ಮಾತಾಡಿಸ್ಬೇಕಂತ ಮಾತಾಡಿಸ್ತಿರ್ತಾರೆ. ಅದಕ್ಕಿಲ್ಲೇನದಪ್ಪ ಅಂತಂದ್ರೆ, ಲಿಂಗಾಂಗಿ ಆದವನು ಗುರು ಲಿಂಗ ಜಂಗಮ ಪ್ರಸಾದವನ್ನಲ್ಲದೆ ಬೇರೆ ಏನನ್ನೂ ಸೇವಿಸಬಾರದು ಅಂತಂದ್ರೆ, ನೀವು ಕಾರಣ ಶರೀರದಲ್ಲಿ ನಿಮ್ಮನ್ನು ನೀವು ಶಿವಸ್ವರೂಪ, ಬ್ರಹ್ಮಸ್ವರೂಪ, ಆತ್ಮಸ್ವರೂಪ ಅಂತ ಅನ್ನುವುದನ್ನ ಬಿಟ್ಟು ಬೇರೆ ನೀವೇನೇನೋ ಅದಿನಿ ಅಂತ ತಿಳ್ಕೊಂಡಿರಲ್ಲ, ಅವು ಯಾವ ತಿಳ್ಕೋಬಾರ್ದು. ನಾ ಗಂಡಸ ಮಗ ಅದೀನಿ, ನಾ ಇಂಥ ಊರವದೀನಿ, ನಾ ಇಂಥ ದೇಶದವದೀನಿ, ಇಂಥ ಶ್ರೀಮಂತದೀನಿ, ಅದೀನಿ, ವಿದ್ಯಾವಂತದೀನಿ, ಇವೆಲ್ಲ ಹೊಸ ಜೀರೋ. ನೀವು ಆತ್ಮ ಇರೋದೊಂದೇ ಖರೆ. ನಿಮ್ಮ ಆತ್ಮ ಅದ ಅಂತೇಳಿ ಅವೆಲ್ಲ ಅದಾವ. ಆತ್ಮನೇ ಇದ್ದಿದ್ದಿಲ್ಲ ಅಂದ್ರೆ ಅವೆಲ್ಲ ಎಲ್ಲಿ ಬರ್ತಾವ. ಅದಕ್ಕೆ ನೀವು ಆತ್ಮನನ್ನು ಹೊರತುಪಡಿಸಿ ನಾನು ಬೇರೆ ಏನೇ ಅದೀನಿ ಅನ್ನೋದು ಯಾವ ಈ ವಿಚಾರಗಳನ್ನು ಸ್ವೀಕಾರ ಮಾಡಬಾರ್ದು. ಮತ್ತು ಬ್ರಹ್ಮಾಂಡದೊಳಗೆ ಸಹಿತ ಬ್ರಹ್ಮನನ್ನು ಹೊರತುಪಡಿಸಿ ಬೇರೆ ಏನನ್ನೂ ಕಾಣಬಾರ್ದು, ನೀವು ಭಾವಿಸಬಾರ್ದು. ಪ್ರತಿಯೊಂದು ಬ್ರಹ್ಮ ಅಂತ ತಿಳ್ಕೋಬೇಕು. ಚಪ್ಪಾಳೆ ತಟ್ಟಿದವನು ಬ್ರಹ್ಮ, ಚಪ್ಪಲಿಲೆ ಹೊಡೆದವನು ಬ್ರಹ್ಮ. ನೋಡ್ರಿ, ಆ ಕನ್ನೇರಿ ಸ್ವಾಮೀಜಿ 150 ವಿದ್ಯೆಗಳನ್ನ ಸಾವಿರಾರು ಮಕ್ಕಳಿಗೆ ಇಟ್ಕೊಂಡು ಶಾಲೆ ಕಲಿಸ್ತಾನ, ಜೀವನ ಕೌಶಲ್ಯ ಕಲಿಸ್ತಾನ. ಅವನಿಗೆ ಬಿಜಾಪುರ್ಲಿಂದ ಹೊರಗೆ ಹೋಗಂತಾರ. ಈಗ ನೋಡ್ರಿ ನಾನಂತ ಎಲ್ಲಿ ಹೋಗಲ್ಲ. ಅವ್ರು ಹೆಂಗೆ ಹೇಳ್ಯಾರ ಗೊತ್ತಾ? ನೀವು ಬೇಕಿದ್ರೆ ನನಗೆ ಬಂದಿಸ್ರಿ, ನಿಮ್ಗೆ ಎಷ್ಟು ದಿವಸ ಒಳಗೆ ಇಟ್ಕೋಬೇಕನ್ನತ್ತೋ ಇಟ್ಕೋರಿ, ಏನ್ ಶಿಕ್ಷೆ ಕೊಡ್ಬೇಕನ್ನಿಸ್ತದೆ ಕೊಡ್ರಿ, ಮುಂದಾಗ ಪರಿಣಾಮಕ್ಕೆ ನೀವೇ ಜವಾಬ್ದಾರಿ. ಇದು ಹೆಂಗದ? ಅಯ್ಯೋ ಪಾಪ ಆರ್ಡರ್ ಮಾಡ್ಯಾರ, ಓಡಿ ಹೋಗ್ಬೇಕು, ಇಲ್ಲಿ ಇರಬಾರ್ದು, ಮತ್ತೆ ಇದ್ರೆ ಏನೇನಾಗ್ತದೋ ಏನೋ ಅಂತೇಳಿ ಸನ್ಯಾಸಿಗಳು ಅವ್ರಿಗೆ ಏನು ಅಂಜಿಕೆ ಇರಂಗಿಲ್ಲ. ಅವ್ರಿಗೆ ಹೆಂಗಿರ್ತದೆ? ಏನಾರ ಕೇಸು ಮೈ ಮೇಲೆ ಬಂದ್ ಕೂಡ್ಲೇನೆ ಚಿತ್ರದುರ್ಗ ಸ್ವಾಮಿ ಓಡೋಗ್ಬಿಟ್ಟಿದ್ದ, ಅರ್ಧ ದಾರಿಗೆ ಹೋಗಿ ಹಿಡ್ಕೊಂಬಂದ್ರ. ಹಂಗ ಓಡೋಗ್ಬೇಡ, ನಿನ್ ಜಾಗದಾಗ ನೀರು ಓಡಿ ಹೋಗಿದೆ ಅಂತಂದ್ರೆ ಇನ್ನ ಶಿಕ್ಷೆ ಡಬಲ್ ಆಗ್ತದ, ಬಾ ಬಾಳೆ ಅಂತ ಕರ್ಕೊಂಬಂದ್ರ ಜಗದ್ಗುರು ಅಂತ. ಇವ್ರು ಹಂಗಿಲ್ಲ, ಈಗ ಸರ್ದಾಡಂಗಿಲ್ಲ. ನಮ್ಮಲ್ಲಿ ಎಲ್ಲರೂ ಹೊರಟು ಭಾಷೆ ಮಾತಾಡ್ತಾರ. ಎಲ್ಲರೂ ಮಾತಾಡಂಗೆ ನಾನು ಒಂದು ಹೊರಟು ಮಾತು ಆಡಿರ್ಬೋದು. ಅದನ್ನೇ ದೊಡ್ಡದು ಮಾಡಿ ಈಟೆಲ್ಲ ಸಮಸ್ಯೆ ಮಾಡಿದ್ರೆ ಅದು ನಮಗೆ ಸಂಬಂಧ ಇಲ್ಲ ಅಂತ ಏನ್ ಮಾಡ್ತೀವಿ ಮಾಡ್ತಾರೆ. ಇದು ನಿರಾಕಾರಿ ಜಂಗಮನ ಲಕ್ಷಣ. ಅದಕ್ಕೆ ಇಲ್ಲೇನಾಯ್ತು, ಇಡೀ ಜಗತ್ತಿನೊಳಗೆ ಕಾಣುವ ನಾಮ ರೂಪ ಕ್ರಿಯೆಗಳನ್ನ ಬ್ರಹ್ಮನನ್ನು ಹೊರತುಪಡಿಸಿ ಬೇರೆ ಏನನ್ನೂ ಪರಿಗಣಿಸಬಾರದು. ಮತ್ತು ತನ್ನನ್ನು ತಾನು
ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ತನ್ನನ್ನು ತಾನು ಕೂಟಸ್ಥ ಸಾಕ್ಷಿ ಅಂತೇನದ ಅದನ್ನು ಹೊರತುಪಡಿಸಿ ಬೇರೆ ಏನನ್ನೂ ತನ್ನ ಬಗ್ಗೆ ತಾ ತಿಳ್ಕೊಳ್ಳಿಲ್ಲ. ಯಾವುದನ್ನು ನಾನು ಅದು ಅದೀನಿ ಇದು ಅದೀನಿ ಅಂಥವದೀನಿ ಇಂಥವದೀನಿ ಅವೆಲ್ಲ ಓಸು ಬಿಟ್ಟು ಕೇವಲ ಆತ್ಮನೇ ನಾನು, ಬ್ರಹ್ಮಾಂಡ ಎಲ್ಲ ಪರಮಾತ್ಮ ಅಂತ ಇದು ತಿಳ್ಕೊಂಡ್ರೆ ಇದು ಪ್ರಸಾದ ಕಾರಣ ಶರೀರ. ಮತ್ತ ನಾನು ನನ್ನದು ಅನ್ನೋದು ಬಿಟ್ಟು ಎಲ್ಲ ನೀನು ನಿನ್ನದು ಅಂತೇಳಿ ನಮ್ಮ ವಿಷಯ ಭೋಗಗಳನ್ನ ಪರಮಾತ್ಮನನ್ನ ನೆನೆಸ್ಕೋತ ಮಾಡಿದರೆ ತುತ್ತಿಗೊಮ್ಮೆ ಶಿವಶರಣ ಎನ್ನುತ್ತಿರಬೇಕು ಅಂತದ ಪ್ರಸಾದ ಹೆಂಗ್ ತಗೋಬೇಕು ಅನ್ನೋದು. ಆ ಒಂದು ತುತ್ತಿಗೊಮ್ಮೆ ಶಿವಶರಣ ಅನ್ಬೇಕಂದ್ರೆ ಪರಮಾತ್ಮನ ನೆನೆಸಿ 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 ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನೆಲ್ಲ ಭೋಗಿಸ್ರಿ. ಏನ್ ತೊಂದರೆ ಇಲ್ಲ, ಎಷ್ಟರೇ ಭೋಗ ಮಾಡ್ರಿ. ಆದ್ರೆ ಪರಮಾತ್ಮನ ನೆನಪು ಮನದಲ್ಲಿಟ್ಕೊಂಡು ನೀವು ಎಷ್ಟರೇ ಭೋಗ ಮಾಡ್ರಿ, ಅದಕ್ಕೇನು ತೊಂದರೆ ಇಲ್ಲ. ಪರಮಾತ್ಮನನ್ನ ಮರೆತು ಮಾಡಿದ ಭೋಗನೇ ಅದು ಎಂಥ ಸೂಕ್ಷ್ಮ ಶರೀರ, ಪದಾರ್ಥಮಯ ಸೂಕ್ಷ್ಮ ಶರೀರ. ಪರಮಾತ್ಮನ ನೆನೆಯುತ್ತ ಮಾಡುವ ಇಂದ್ರಿಯ ಭೋಗಗಳೇನದವ, ಮನಸ್ಸು ಅದೇನು ಚಟುವಟಿಕೆಗಳೇನದವಲ್ಲ ಅದೆಲ್ಲ ಏನದ ಪ್ರಸಾದ, ಪ್ರಸಾದಮಯ ಸೂಕ್ಷ್ಮ ಶರೀರ. ಮತ್ತು ಸ್ಥೂಲ ಶರೀರದಿಂದ ಸೇವೆ ಏನ್ ಮಾಡ್ತೀರಿ ಅದು ಗುರು ಲಿಂಗ ಜಂಗಮಕ್ಕ ನೀವು 59 ನಿಮಿಷ ನಿಮಗೆ ಮಾಡ್ಕೊರಿ. ಹೆಂಡ್ರ ಮಕ್ಕಳಿಗೆ 1 ನಿಮಿಷ ಗುರುವಿಗೆ ಕೊಡ್ರಿ ಅಂತಾರೆ. 24 ಗಂಟೆ ಒಳಗೆ 24 ನಿಮಿಷ, 24 ಗುಣಿಲೆ 7 ದಿವಸ ಅಂದ್ರೆ ಏನಾಯ್ತು, 24 ನಿಮಿಷ ಗುಣಿಲೆ 7 ದಿವಸ ಅಂದ್ರೆ ಸುಮಾರು 2-2.5 ತಾಸು ಆತು. ವಾರಕ್ಕೊಂದು 2-3 ತಾಸರೆ ಚಲೋ ಗುರುಗಳ ಬಳಿ ಹೋಗಿ ಕುಂತು ಅವ್ರ ಸಹವಾಸದಾಗಿದ್ದು ಅವ್ರ ಸೇವೆ ಮಾಡ್ರಿ. ಅದು ಏನಾಗ್ತದಂದ್ರೆ ಪದಾರ್ಥಕ್ಕಾಯ ಹೋಗಿ ಪ್ರಸಾದಕ್ಕಾಯ ಅನಿಸ್ಕೊತದೆ. ಗುರು ಸೇವೆ ಇಲ್ಲ, ಹರಪೂಜೆ ಇಲ್ಲ, ಏನೇನು ಇಲ್ಲ, ಹಂಗೆ ಸುಖ ಭೋಗ ಬೇಕಂದ್ರೆ ಹೆಂಗಾಗ್ತದೆ? ಸುಖದ ಬದಲು ಏನಾಗ್ತದ, ದುಃಖನೇ ಬರ್ತಿರ್ತದೆ. ಬಿತ್ತಿಲಾರ್ದೆ ಬೆಳಿತೀನಿ ಅಂದ್ರೆ ಹೆಂಗ್ ಬೆಳೀತದೆ? ಬಿತ್ತೋದಕ್ಕೆ ದಾರಿ ತೋರಿಸಿಕೊಟ್ಟಾರೆ ಅದಕ್ಕೆ ತಕ್ಕಂತೆ ಬಿತ್ತ ಕೆಲಸ ಮಾಡಬೇಕು. ಬಿತ್ತಲಕ್ಕೆ ತಯಾರಿಲ್ಲ, ಹಂಗೆ ಬೆಳಿ ತೆಗಿಬೇಕಂದ್ರೆ ಹೆಂಗೆ ಬೆಳಿ ಬರ್ಲಿಕ್ಕೆ ಸಾಧ್ಯ? ಅದಕ್ಕೆ ಈ ಪ್ರಸಾದದ್ದು ಸೂಕ್ಷ್ಮವಾಗಿ ಹೆಂಗಿರ್ತದ ಅನ್ನೋದು, ಒಂದು ಹನಿ ಪ್ರಸಾದ ಸ್ವೀಕಾರ ಮಾಡಬೇಕಾದ್ರೆ ಎಷ್ಟು ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋದು ಮತ್ತೆ ನಾಳೆ ಹೇಳ್ತೀನಿ. ಸಮಯ ಬಹಳ ಆಯ್ತು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಈ ಪ್ರಸಾದದೊಳಗೆ ಬಹಳ ಮುಖ್ಯ ಏನು, ನಂಬಿಕೆ ಅನ್ನೋದು ಬಹಳ ಮುಖ್ಯ. ನಂಬಿಕೆ ಇದ್ರೆ ಪ್ರಸಾದದಿಂದ ಪ್ರಸನ್ನತೆ ಉಂಟಾಗ್ತದೆ. ನಂಬಿಕೆ ಇರಲಿಲ್ಲ ಅಂತಂದ್ರೆ ಆ ಪ್ರಸಾದದಿಂದ ಪ್ರಸನ್ನತೆ ಉಂಟಾಗೋದ್ರ ಬದಲು ಒಳ್ಳೆ ದುಃಖನೇ ಉಂಟಾಗ್ತದೆ. ಅದಕ್ಕೆ ನಂಬಿಕೆ ಬಹಳ ಮುಖ್ಯದ. ನಂಬಿದರೆ ವಿಷಯವೆಲ್ಲ ಅಮೃತಬಹುದಯ್ಯ, ಕೇಳಿರಿಲ್ಲ? ನಂಬಿದರೆ ವಿಷ ಅಮೃತಬಹುದಯ್ಯ, ನಂಬದಿದ್ದರೆ ಅಮೃತನೇ ಕೊಟ್ಟರೆ ಅವನಿಗೆ ಏನಾಗ್ತದದು? ನಂಬಲಾರ್ದವನಿಗೆ ಅಮೃತ ಕೊಟ್ಟರೆ ಏನಾಗ್ತದದು? ಅವನಿಗೆ ವಿಷಯನೇ ಆಗ್ತದ. ನಂಬಿಕೆ ಅನ್ನೋದು ಬಹಳ ಮುಖ್ಯ ಅದ. ಅದಕ್ಕೆ ಲಿಂಗಾಂಗಿಯಾದವನು ಗುರು ಲಿಂಗ ಜಂಗಮ ಪ್ರಸಾದವನ್ನಲ್ಲದೆ ಬೇರೆ ಏನನ್ನೂ ಸ್ವೀಕಾರ ಮಾಡುವಂತಿಲ್ಲ. ಎಲ್ಲ ಈ ಸತ್ಯೇಂದ್ರನೇ ಇನ್ನು ಮುಂದೆ ಪಂಚಾಚಾರಗಳನ್ನು ಅರಿಯುವೆನು ಕೇಳು. ಮುಂದೆ ಪಂಚಾಚಾರ ನಾಳೆಯಿಂದ ಚಾಲು ಮಾಡ್ತಾರೆ. ಅದು ಚಾಲು ಮಾಡೋದಕ್ಕಿಂತ ಮೊದಲು ಈಗ ನಾಳೆನೇ ಅದ ಹಬ್ಬ, ನಾಳೆಯಿಂದ ನಾಳೆಗೆ ಆದಿಲ್ಲ ಸಂಜೆಗೆ ಸತ್ಸಂಗ ನಾಳೆ ಅದ, ಸೋಮವಾರ ಇಲ್ಲ. ಸಂಡೇ ಅದ, ಸೋಮವಾರ ಮಂಗಳವಾರ ಬುಧವಾರ ಇಲ್ಲ ಅಷ್ಟೇ. ಆಯ್ತಾಯ್ತು. ನಾಳೆಗೆ ಸಿದ್ಧಾಂತ ಶಿಖಾಮಣಿ ಅದ. ಅದರ ಜೊತೆಗೆ ಇದೊಂದು ಸ್ವಲ್ಪ ಪ್ರಸಾದ ತತ್ವ ಒಂದು ಸ್ವಲ್ಪ ಹೇಳಿಬಿಡ್ತೀನಿ. ಹೇಳಿದ್ರೆ ಇದು ಒಂದು ಭಾಗ ಮುಗಿತದ. ಅಷ್ಟಾವರಣಗಳು ಇವು ಸಣ್ಣ ಚಾಪ್ಟರ್ಗಳು, ಅಲ್ಲಿ ಬಹಳ ದೊಡ್ಡ ಚಾಪ್ಟರ್ಗಳು ಇವೆಲ್ಲ. ಅಷ್ಟಾವರಣಗಳು ಬಹಳ ದೊಡ್ಡ ಚಾಪ್ಟರ್ಗಳು. ಒಂದೇ ಒಂದು ಪ್ರಸಾದ ಅನ್ನೋದೇ 1 ತಿಂಗಳು ಹೇಳಿದ್ರು ಮುಗಿಯಂಗಿಲ್ಲ, ಅಷ್ಟದ.
ಸುಮ್ಮೊಂದು 4 ಸಾಲಿನಾಗ ಹೇಳಿದ್ರೆ ಪ್ರಸಾದ ಹೆಂಗಾಗ್ತದ? ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿ. ಮಾಯಪ್ಪ ಗುರುಗಳು ಅದಿರೇನು ಲೈನ್ದಾಗ? ಹಲೋ ಮಾಯಪ್ಪ ಅವರೇ? ಹೋಗ್ಯಾರ, ಅವ್ರು ಕಟ್ ಮಾಡ್ಕೊಂಡು ಹೋಗ್ಯಾರ. ಅವ್ರಿಗೆ ಗೂಗಲ್ ಮೀಟ್ ನಾಳೆ ನಾಡು ಮಾಡ್ಕೋತಾರ. ಅಲ್ಲೇ ಸೌದತ್ತಿ ಹತ್ರ ಹುಲಿಕಟ್ಟಿ ಅಂತ ಅವರು ಒಬ್ಬರಿದ್ರೆ ಜಾಯಿನ್ ಆಗ್ಬೇಕಂತ ಪ್ರಯತ್ನ ಮಾಡ್ಲಕತ್ತಾರ. ಟೆಕ್ನಾಲಜಿ ಪ್ರಾಬ್ಲಮ್, ಮೊಬೈಲ್ನಾಗ ಎಲ್ಲ ಗೂಗಲ್ ಮೀಟ್ ಅದ, ಎಲ್ಲ ಅದ. ಜಾಯಿನ್ ಆಗ್ಲಕ್ಕ ಟೆಕ್ನಿಕಲ್ ಗೊತ್ತಾಗಲ್ಲ ಅವ್ರಿಗೆ. ಯಾರು ಬಂದಾರ್ರಿ? ಕಿರಣ್ ಮಾನೆ. ಇದು ಕಿರಣ್ ಮಾನೆ ಅಂದ್ರೆ ಯಾರ್ರಿ? ಯಾರು ಜಾಯ್ನ್ ಆಗಿರಿ? ಒಬ್ರು ಮಾತಾಡ್ರಿ, ಯಾರ್ರಿ? ಕಿರಣ್ ಮಾನೆ, ಕಿರಣ್ ಮಾನೆ ಅವರೇ ಇರ್ಬೋದು. ಮಾಯಪ್ಪ ಅವರು ಮಾತಾಡೋದು ಗೊತ್ತಿಲ್ಲ, ಸುಮ್ ಇಟ್ಕೊಂಡು ಕೂತಾರ. ಅವರೇ ಯಾರೋ ಹುಡುಗರಿಗೆ ಹೆಚ್ಚಿರ್ತಾರೆ. ಇಬ್ರು ಇಲ್ಲ, ಒಬ್ಬರೇ ಜಾಯ್ನ್ ಆಗಿರಲಿ. ಕಿರಣ್ ಮಾನೆ ಇಲ್ಲಿ ನಮ್ಮ ತನಕ ಜಾಯ್ನ್ ಆದವರು ಲಿಂಕ್ ಇದಾಗಿ ಬಂದ್ ಮಾಡಿಕೊಂಡಾರ. ಅವ್ರು ಇಲ್ಲಿ ಕರೆದ್ರೆ ಯಾರು ಮಾತಾಡೋರು ಇಲ್ಲ ಅಲ್ಲಿ. ಮತ್ ಬಂದಾರಿ ಕಿರಣ್ ಮಾನೆ ಅಂತೇಳಿ ಒಬ್ರೇ ಅದಾರ ಈಗ. ಮಾತಾಡ್ರಿ ಕಿರಣ್ ಅವ್ರೆ. ಮ್ಯೂಟ್ ಆನ್ ಮಾಡಿ ಮಾತಾಡ್ರಿ. ಲೆಫ್ಟ್ ಆದ್ರೆ ಅದೇ ಗೊತ್ತಾಗಲ್ಲ, ಬಟನ್ ಒತ್ತೋದು ಗೊತ್ತಾಗಲ್ಲ ಅವ್ರಿಗೆ. ಅದೇ ಸಮಸ್ಯೆ. ತಿಳ್ಕೊಂಡು ಬರ್ತಾರ ತಾವೇ, ಏನ್ ಮಾಡಕ. ಆಯ್ತು. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ.